ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ಬಂದು ನನ್ನ ಡೇ 6 ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು ಬಂದು ಡೇ 6 ಆಗಿರುತ್ತೆ. ಹಾಗೆ ಬಂದು ಇವತ್ತು ಫ್ರೆಶಸ್ ಡೇ ಆಗಿರುತ್ತೆ. ಆ್ಯಂಡ್ ಇವತ್ತು ಯಾವುದೇ ಥರದ ಕ್ಲಿಪ್ಪಿಂಗ್ಸ್ನ ನಾನು ತಗೊಳ್ಳೋಕೆ ಆಗಿಲ್ಲ. ಐ ಮೀನ್ ವೆಯ್ಟ್ ಲಾಸಿಗೆ ರಿಲೇಟೆಡ್ ಬೆಳಗಿನ ಊಟ ಮಧ್ಯಾಹ್ನದ ಊಟ ಈ ರೀತಿಯಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಎತ್ತ ಅಂತ. ಆ್ಯಂಡ್ ಇವತ್ತಿನ ವೆಯ್ಟ್ ಬಂದು ಮೊದಲು ಚೆಕ್ ಮಾಡಿದಾಗ 74 kg 300 ಗ್ರಾಮ್ ಇತ್ತು. ಮತ್ತೊಂದು ಸಲ ಚೆಕ್ ಮಾಡಿದಾಗ 74 kg 650 ಗ್ರಾಮ್ ಆಗಿತ್ತು. ಸೊ ಟೋಟಲಾಗಿ ಹೇಳೋದಾದರೆ ತುಂಬ ದಿನದಿಂದ ಒಂದು 2-3 ದಿನದಿಂದ ಅನ್ಕೋತೀನಿ ವೆಯ್ಟ್ ಸ್ಟಕ್ ಆಗಿತ್ತಲ್ವ. ಸೊ ಇವತ್ತು ಬಂದು 350 ಗ್ರಾಮ್ ಆಗೋಷ್ಟು ಜಾಸ್ತಿ ಆಗಿತ್ತು. ಬಿಕಾಸ್ ನೈಟ್ ಬಂದು ಚಿಕನ್ ತಿಂದಿದ್ದೆ, ಹಾಗೆ ಲೇಟಾಗಿ ಊಟ ಮಾಡಿದ್ದೆ. ಸೊ ಲೇಟಾಗೆ ಮಲಗಿದ್ದೆ. ಸೊ ಬೇಗ ರೆಡಿ ಆಗೋದಿತ್ತಲ್ವ, ಸ್ವಲ್ಪ ಬೇಗನೂ ಎದ್ದಿದ್ದೆ. ಅಂದರೆ 6 ಏನೋ ಇರಬೇಕು. ಸಾರಿ ಗೈಸ್. ಸೊ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ, ಅದಕ್ಕೋಸ್ಕರ ಈ ವಿಡಿಯೋನ ತುಂಬ ಸ್ಲೋ ಮೋಷನ್ ಮಾಡಿದ್ದೀನಿ. ಎಕ್ಸ್ಪ್ಲೈನ್ ಮಾಡಬೇಕಲ್ವ, ಆ ಕಾರಣದಿಂದಾಗಿ. ಹಾಗೆಯೇ ದಯವಿಟ್ಟು ಕ್ಷಮಿಸಿ, ನನಗೆ ಮಾತಾಡೋಕ್ಕಾಗಲ್ಲ, ಹೇಳಿದ್ದೀನಲ್ವ, ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಆ್ಯಂಡ್ ವೆಯ್ಟ್ ನೋಡ್ತಿರ್ಬೋದು, ಒಂದು ಸಲ ಅಂತೂ 72 ಅಂತ ತೋರಿಸ್ತು. ಆ ಕ್ಷಣಕ್ಕೆ ಮಾತ್ರ ಎಷ್ಟು ಖುಷಿಯಾಗುತ್ತಲ್ವ. ನೋಡುವ, ಆ ದಿನವೂ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಈಗ ನನ್ನಲ್ಲಿ ಇದೆ. 75 ಅಂತ ತೋರಿಸ್ತು, ಆ ದಿನ ಮಾತ್ರ ಯಾವತ್ತೂ ಬರಬಾರ್ದು ನನ್ನ ಲೈಫಲ್ಲಿ. ಸಾಕಾಗಿದೆ 75. ಸೊ ಫೈನಲ್ ವೆಯ್ಟ್ ಬಂದು 74 kg 650 ಗ್ರಾಮ್. ಹಾಗೆಯೇ ಇವತ್ತು ಬಿಸಿನೀರು ಕುಡಿದೆ. ಸೊ ನಾನು ಯಾವುದ್ರದ್ದು ಕ್ಯಾಪ್ಚರೇ ಮಾಡಿಲ್ಲ. ಸೊ ಬಿಸಿನೀರು ಕುಡಿದೆ, ಪ್ಲೇನ್ ಬಿಸಿನೀರೇ, ಅದಕ್ಕೆ ನಿಂಬೆಹಣ್ಣು ಆ ರೀತಿಯಾಗಿ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಅದನ್ನು ಇಟ್ಟಿದ್ದೆ. ಇನ್ನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕುಡಿದೆ. ಹಾಗೆಯೇ ತುಂಬ ಕನ್ಫ್ಯೂಷನ್ ಇತ್ತಲ್ವ, ಯಾವ್ದು ಹಾಕ್ಕೊಂಡು ಹೋಗಬೇಕು ಏನು ಎತ್ತ ಅಂತ. ಸೊ ಫೈನಲಾಗಿ ಯಾವ್ದು ಹಾಕ್ಕೊಂಡೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಹಾಗೆಯೇ ತುಂಬ ಸಲ ಅನ್ಕೋತೀನಿ ಗೆಟ್ ರೆಡಿ ವಿತ್ ಮೀ ಮಾಡಬೇಕು ಅಂತ, ಬಟ್ ಆಗೋದೇ ಇಲ್ಲ. ಆ ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಬಿಕಾಸ್ ಎದ್ದು ರೆಡಿ ಆಗೋಷ್ಟರಲ್ಲಿ ಮುಗ್ದೇ ಹೋಗುತ್ತೆ. ಮೊದಲೆಲ್ಲ ನಾನು ರೆಡಿ ಆದಮೇಲೆ ಫೋಟೋ ತಗೋತಾ ಇದ್ದೆ, ರೀಲ್ಸ್ ಮಾಡ್ತಾಯಿದ್ದೆ. ಇವಾಗ ಏನೂ ಆಗ್ತಾಯಿಲ್ಲ. ರೀಲ್ಸ್ ಮಾಡೇ ಯಾವುದೋ ಕಾಲ ಆಗೋಗಿದೆ. ಇನ್ನು ನಾನು ಬಂದು ಇದು ಹಾಕ್ಕೊಂಡೆ. ಇದು ಬಂದು ಮೆಡ್ಡಿ ಟೈಪು. ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಮೆಡ್ಡಿ ಹಾಕ್ಕೊಂಡು ಹೋಗ್ಬೋದು, ಅದು ಹೆಂಗೆ ಲೆಹೆಂಗಾ ಆಗುತ್ತೆ, ಎಲ್ಲರೂ ಲೆಹೆಂಗಾ ಬಂದ್ಬಿಟ್ಟು ನಾನು ಮಾತ್ರ ಮೆಡ್ಡಿ ಹಾಕ್ಕೊಂಡು ಹೋಗ್ಲಾ ಹಾಗೆ ಅಂತ. ಬಟ್ ಆ್ಯಕ್ಚುಲಿ ಟ್ವಿಸ್ಟ್ ಏನಂದರೆ ಎಲ್ಲರೂ ಮೆಡ್ಡಿ ಟೈಪೇ ಬಂದಿದ್ದು. ಆ್ಯಂಡ್ ಇದು ಬಂದು ನನ್ನ ಫೈನಲ್ ಔಟ್ಲುಕ್ ಆಗಿದೆ. ಸೊ 4 ಹೆಣೆ ಹಿಂಡಿದ್ಲು ನಮ್ಮ ಅಕ್ಕ. ನನಗೆ ಉದ್ದ ಕೂದಲಿರೋದ್ರಿಂದ ಸೊ 4 ಹೆಣೆ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಲಾಸ್ಟಾಗಿ 4 ಹೆಣೆ ಹಿಂಡಿದ್ದು ಬಂದು ನನ್ನ 10th ಸೆಂಡ್ ಆಫಲ್ಲಿ. ಅದಾದಮೇಲೆ 4 ಹೆಣೆ ಹಿಂಡೆ ಎಲ್ಲ ಕೂದಲಿಗೆ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವತ್ತು ಬಂದು ಎಲ್ಲವೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ಗಳೇ. ಆ್ಯಂಡ್ ಇದು ಬಂದು ಸ್ಲೀವ್ಲೆಸ್ ಆಗಿತ್ತು. ಸೊ ಸ್ಲೀವು ಹಾಕಿದ್ರು ನಮ್ಮಮ್ಮ, ಅದು ಸ್ವಲ್ಪ ಟೈಟ್ ಆಗಿತ್ತು, ಮತ್ತೆ ಬಿಚ್ಚಿಸ್ದೆ, ಫುಲ್ ಲೂಸ್ ಆಗೋಯಿತು. ಅದಕ್ಕೊಂದು ಪಿನ್ನ ಹಾಕಿದ್ರು. ಇನ್ನು ನಾನು ಲಾಸ್ಟ್ ಟೈಮ್ ಎತ್ನಿಕ್ ಡೇಗೆ ನಮ್ಮ ಅಪ್ಪನ ಕೈಲಿ ಡ್ರಾಪ್ ಮಾಡಿಸ್ಕೊಂಡಿದ್ದೆ ಅಲ್ವಾ. ಸೊ ಹೀಗೆ ಆಗಿಬಿಟ್ರೆ ನನಗೆ ಬಸ್ಸಲ್ಲಿ ಓಡಾಡೋದು ಅಷ್ಟು ಅಭ್ಯಾಸ ಆಗೋಲ್ಲ ಅಂತ. ಅಂದರೆ ಗ್ರ್ಯಾಂಡಾಗಿ ರೆಡಿ ಆದಾಗ, ಈ ಥರ ಫಂಕ್ಷನ್ಸ್ಗೆಲ್ಲ ರೆಡಿ ಆದಾಗ ನನಗೆ ಅಭ್ಯಾಸ ಆಗೋಲ್ಲ ಅಂದ್ಬಿಟ್ಟು ಇವತ್ತು ನಾನು ಬಸ್ಸಲ್ಲೇ ಬಂದೆ. ಸೊ ಪರವಾಗಿಲ್ಲ, ಬಸ್ಸಲ್ಲಿ ಕೂಡ ಸ್ಯಾರಿ ಹಾಕ್ಕೊಂಡಾಗ ಲೆಹೆಂಗಾ ಹಾಕ್ಕೊಂಡಾಗ ಬರ್ಬೋದು. ಬಟ್ ನನಗೆ ಅಭ್ಯಾಸ ಇರಲಿಲ್ಲ. ಮಾಮೂಲಿ ಚೂಡೀಸ್ ಹಾಕ್ಕೊಂಡಾಗ, ಮಾಮೂಲಿ ಕಾಲೇಜ್ಗೆ ಹೋದಾಗ ಆ ಥರ ಎಲ್ಲ ನಾನು ಬಸ್ಸಲ್ಲೇ ಓಡಾಡೋದು, ಕನ್ಫ್ಯೂಸ್ ಆಗಬೇಡಿ. ಸೊ ಇವತ್ತು ಬಸ್ಸಲ್ಲೇ ಬಂದೆ. ಹಾಗೆಯೇ ಒಂದು ಚೌಟ್ರಿಯಲ್ಲಿ ಫಂಕ್ಷನ್ ಮಾಡಿದ್ದು ಫ್ರೆಶಸ್ ಡೇ. ಆ್ಯಕ್ಚುಲಿ ಬಂದು ಫ್ರೆಶಸ್ ಡೇ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಮುಗ್ದೋಗ್ಬಿಟ್ಟಿದೆ. ನಮ್ಮ ಕಾಲೇಜಲ್ಲೇ ಲೇಟಾಗಿ ಮಾಡ್ತಾ ಇರೋದು. ಇನ್ನು ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂದಿದ್ಲು. ಸೊ ಅವಳಿರೋದು ಬಂದು ಅದೇ ಏರಿಯಾದಲ್ಲಿ ಆಗಿತ್ತು. ಸೊ ನಾನು ಅವಳಿಗಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಮಾಸ್ಕ್ ಹಾಕಿದ್ಕೇ ಪರವಾಗಿಲ್ಲ, ಏಕೆಂದರೆ ಎಲ್ಲ ಬಸ್ಸಲ್ಲಿ ಗ್ರ್ಯಾಂಡಾಗಿ ರೆಡಿಯಾಗಿರ್ತೀವಲ್ಲ, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದರು. ಸೊ ಅದಕ್ಕೆ ನಾನು ಮಾಸ್ಕ್ ಹಾಕ್ಕೊಂಡಿದ್ದೆ. ನಾನು ಬಂದು ತುಂಬ ದಿನ ಆದಮೇಲೆ ಫೋನ್ ಕೂಡ ತೊಗೊಂಡೋಗಿದ್ದೆ. ಸೊ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು. ಆ್ಯಂಡ್ ಇದು ಬಂದು ನಮಗೆಲ್ಲ ಹೊಸ ಎಕ್ಸ್ಪೀರಿಯನ್ಸೇನೆ ಅಲ್ವಾ. ಸೊ ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು, ಬಟ್ ವಿಡಿಯೋಸ್ ಇಲ್ಲ ನನ್ನ ಹತ್ರ.
ಸೊ ನಾನು ಕೂಡ ಡ್ಯಾನ್ಸಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಇದು ಬಂದು ಗ್ರೂಪ್ ಡ್ಯಾನ್ಸು, ನಮ್ಮ ಕ್ಲಾಸವರೆಲ್ಲ ಮಾಡಿದ್ದು. ಬಟ್ ನಾನಿಲ್ಲಿ ನನ್ನ ಕ್ಲಿಪ್ಪಿಂಗ್ ಮಾತ್ರ ಹಾಕ್ತಾಯಿದ್ದೀನಿ, ಬಿಕಾಸ್ ಇದರಲ್ಲಿ ಅವ್ರಿಗೆ ಶೇರ್ ಮಾಡ್ಕೊಳ್ಳೋದು ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಇದು ಏನಿದೆ ಆ ಕ್ಲಿಪ್ಪಿಂಗ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ, ಅಂದರೆ ಕ್ರಾಪ್ ಮಾಡಿಬಿಟ್ಟು. ಸೊ ನನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ, ಬಿಕಾಸ್ ನಾನು ಫಸ್ಟು ಸೇರ್ಕೊಳ್ಳೋದು ಬೇಡ ಹಾಗೆ ಹೇಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಇಷ್ಟೊಂದು ನನ್ನ ಪ್ರಕಾರ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಬಟ್ ಒಂದು ಟ್ರೈ ಮಾಡಿದ್ದೀನಿ ಅನ್ಕೋಬೋದು. ಒಂಥರ ಚೆನ್ನಾಗಿತ್ತು. ಆಮೇಲೆ ಕಾಂತಾರ ಡ್ಯಾನ್ಸ್ ಆ ಥರ ಎಲ್ಲ ಕೂಡ ಮಾಡಿದ್ರು. ಅವರಂತೂ ರಿಯಲಾಗೇ ಮಾಡಿಬಿಟ್ರು. ಸಾರಿ ಗೈಸ್. ಆ್ಯಂಡ್ ಏನಂದರೆ ನನ್ನ ಸ್ಕೂಲ್ ಡೇಸ್ ಅಷ್ಟು ಚೆನ್ನಾಗಿರಲಿಲ್ಲ, ಹಂಗಂತ ಕಾಲೇಜ್ ಡೇಸ್ ಚೆನ್ನಾಗಿದೆ ಅಂತಲ್ಲ. ಸ್ಕೂಲಲ್ಲಿ ಕೂಡ ಒಂದು ಹಳ್ಳಕ್ಕೆ ಬಿದ್ದಿದ್ದೆ, ಮತ್ತೆ ಬಂದು ಅದೇ ರೀತಿಯಾಗಿ ಹಳ್ಳಕ್ಕೆ ಬಿದ್ದಿದ್ದೀನಿ. ಸೊ ಅಷ್ಟೊಂದು ಖುಷಿಯಾಗಿ ಏನಿಲ್ಲ ಕಾಲೇಜ್ ಅಂತ ಅಂದರೆ. ಸೊ ನೋಡುವ. ಸಾರಿ. ಸೊ ನೋಡಿ, ಇದೊಂದು ಕ್ಲಿಪ್ಪಿಂಗು ಕಾಂತಾರದ್ದು. ನನಗಂತೂ ತುಂಬ ಇಷ್ಟ ಆಯಿತು. ಅವರು ಎಷ್ಟು ಗ್ರೇಸ್ಫುಲ್ಲಾಗಿ ಮಾಡಿದ್ರು ಗೊತ್ತಾ. ಎಲ್ಲರೂ ಮೈ ಮೇಲೆ ಹೋಗಿ ಬೀಳೋ ಥರನೇ ಮಾಡಿಬಿಟ್ರು, ಅಂದರೆ ಅವ್ರ ಮೈ ಮೇಲೇ ರಿಯಲಾಗಿ ಬಂದಿರೋ ಥರ ಎಲ್ಲ. ನಿಜ ನೋಡಿ, ಇದಂತೂ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಇಲ್ಲಿ ಸಾಂಗೆಲ್ಲ ಹಾಕ್ಬೋದು, ಬಟ್ ಕಾಪಿರೈಟ್ ಇಶ್ಯೂ ಆಗುತ್ತಂತ ಹಾಕಲ್ಲ ಅಷ್ಟೇ ನಾನು. ಸೊ ಸಖತ್ತಾಗಿತ್ತು. ಆ್ಯಂಡ್ ಬೆಳಗ್ಗೆ ಬಂದು ನಾನೇನು ತಿನ್ನಲಿಲ್ಲ, ಬಿಕಾಸ್ 8:30 ಆಗೋಯಿತು. ಇನ್ನು ಬಸ್ಸೆಲ್ಲ ಸಿಗೋಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬಾಕ್ಸಿಗೆ ಹಾಕ್ಕೊಂಡು ಹೋದೆ. ಆ್ಯಂಡ್ ಅವರು ಲಂಚ್ ಪ್ರೊವೈಡ್ ಮಾಡ್ತೀವಿ ಏನು ಎತ್ತ ಅಂತ ಹಾಕಿರಲಿಲ್ಲ. ಲಂಚ್ ಬಂದು ಮಶ್ರೂಮ್ ಪಲಾವ್, ಒಂದು ಬಜ್ಜಿ, ಹಾಗೆ ಸ್ವೀಟು, ಮೊಸರು ಬಜ್ಜಿ. ಸೊ ನಾನು ಮೊಸರು ಬಜ್ಜಿ ತಿನ್ನಲ್ಲ, ಗೊತ್ತಿರ್ಬೋದು, ಗೊತ್ತಿಲ್ಲ ಅನ್ಸುತ್ತೆ, ನಾನೆಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಸೊ ನಿಜ ಹೇಳ್ಬೇಕಂದ್ರೆ ಗಣೇಶ ಫೆಸ್ಟಿವಲಲ್ಲಿ ಮಾಡಿದ್ರಲ್ಲ ಅದು ಸಖತ್ತಾಗಿತ್ತು. ಇವತ್ತು ಬಂದು ಎಲ್ಲ ಸ್ವಲ್ಪನೇ, ಒಂದು ಸ್ಪೂನು ಇರಲಿಲ್ಲ, ಅದು ಆ ರೀತಿಯಾಗಿ ಹಾಕಿದ್ರು. ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಸ್ವೀಟ್ ಇಷ್ಟ ಆಗಲ್ಲ. ಸೊ ಜಾಮೂನ್ ಕೊಟ್ಟಿದ್ದರು, ಸ್ವಲ್ಪ ಅದು ಮೆತ್ತಗಿತ್ತು. ಆ ಕಾರಣದಿಂದ ನಾನು ನನ್ನ ಫ್ರೆಂಡ್ಗೆ ಕೊಟ್ಟೆ. ಇನ್ನು ವೈಟ್ ರೈಸು ಮತ್ತು ಸಾಂಬಾರು ಕೂಡ ಇತ್ತು. ಸಾಂಬಾರು ಇದೆಯೋ ಇಲ್ವೋ ಅನ್ನೋ ರೀತಿಯಲ್ಲಿ ಹಾಕಿದ್ರು. ಒಟ್ಟಿನಲ್ಲಿ ಇದು ಬಂದು ಲಾಸ್ಟಲ್ಲಿ ಎಲ್ಲರೂ ಮಾಡಿದಂಥ ಡ್ಯಾನ್ಸು. ಸುಮ್ಮನೆ ಏನೇನೋ ಸಾಂಗ್ ಹಾಕೋರು, ಅದ್ರ ಪಾಡಿಗೆ ಮಾಡ್ಕೊಂಡು ಹೋಗೋರು. ನಾನಂತೂ ಎಲ್ಲೂ ಈ ರೀತಿಯಾಗಿ ಡ್ಯಾನ್ಸ್ ಮಾಡಲ್ಲ. ನಾನು ಏನು ಶೇರ್ ಮಾಡ್ಕೊಂಡೆನಲ್ಲ ಅದಷ್ಟೇ ಡ್ಯಾನ್ಸ್ ಅಂತ ಮಾಡಿದ್ದು. ನಾನು ಈ ರೀತಿಯಾಗಿ ಟಪಾಂಗುಚ್ಚಿ ಅದೆಲ್ಲ ಮಾಡಲ್ಲ. ಇನ್ ಫ್ಯೂಚರ್ ನೋಡೋಣ, ಅಷ್ಟೊಂದು ಇಂಟ್ರೋವರ್ಟಿಂದ ಎಕ್ಸ್ಟ್ರೋವರ್ಟ್ ಆದರೆ ನೋಡೋಣ ಫ್ಯೂಚರಲ್ಲಿ ಅಷ್ಟೇ. ಸೊ ಇನ್ನು ಡಿನ್ನರ್ ಬಂದು, ಸೊ ಬೆಳಗ್ಗೆನೂ ಏನೂ ತಿಂದಿಲ್ಲ, ಮಧ್ಯಾಹ್ನನೂ ಹೊಟ್ಟೆ ತುಂಬೇ ಇಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೋಂಡ ಮಾಡಿ ಅನ್ನ ಸಾಂಬಾರು ಮಾಡಿದೆ, ಟೊಮೆಟೊ ಸಾರು. ಬಟ್ ಅಷ್ಟರಲ್ಲಿ ಏನಾಯಿತು ಅಂದರೆ ಫುಲ್ ಸುಸ್ತಾಗಿತ್ತು, ನಿದ್ದೆ ಮಾಡಿಬಿಟ್ಟೆ ನಾನು. ಅಲ್ಲೇ ನಮ್ಮಮ್ಮ ಎಬ್ಬಿಸಿದ್ರು. ಅವಾಗ ನನಗೇನು ತಿನ್ನೋಕ್ಕೂ ಆಗಲಿಲ್ಲ, ಎಲ್ಲೋ ಒಂದು 5 ತುತ್ತು ಆ ರೀತಿಯಾಗಿ ತಿಂದಿದ್ದು ಅಷ್ಟೇ. ಬಿಕಾಸ್ ನಾಲ್ಗೆಲೆಲ್ಲ ಗುಳ್ಳೆ ಆಗಿಬಿಟ್ಟಿದೆ. ಏನು ತಿನ್ನೋಕ್ಕೂ ಆಗಲ್ಲ, ಏನು ಕುಡಿಯೋಕ್ಕೂ ಆಗಲ್ಲ. ಒಂದು 3-4 ಬೋಂಡ ತಿಂದಿರ್ಬೋದು ಅಷ್ಟೇ. ಇನ್ನು ಬೆಳಗ್ಗೆ ಬೇರೆ ಹೇಗೆ ಹೋಗಿದ್ದೆ, ಬರಬೇಕಾದ್ರೆ ಈ ರೀತಿಯಾಗಿ ಬಂದೆ. ಸೊ ಈ ರೀತಿಯಾಗಿತ್ತು. ಹೋಪ್ಸು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಆ ಪ್ರಕಾರವಾಗಿ ನಾನು ಹಾಕಿದ್ದೀನಿ. ಸೊ ನಿಮಗೇನಾದ್ರು ಇಷ್ಟ ಆಗಿಲ್ಲ ಅಂದರೆ ಸಾರಿ. ನನಗೂ ಕೂಡ ಅಷ್ಟೇ, ಎಡಿಟಿಂಗ್ ಮಾಡಬೇಕಾದ್ರೆ ಒಂಥರ ಮಿಸ್ಸಿ ಥರ ಇದೆ ಅನಿಸುತ್ತೆ. ಬಟ್ ಇದೆಲ್ಲವೂ ಮೆಮೊರಿ ಆಗಿರುತ್ತೆ ಅಂತ ಹಾಕಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತು ನಾಳೆ ಡೇ 7 ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಇದರಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗದೇ ಇರೋಂಥ ಎಷ್ಟೋ ವಿಷಯಗಳನ್ನ ಅದರಲ್ಲಿ ಶೇರ್ ಮಾಡ್ಕೋತೀನಿ. ನೋಡೋಣ ಹೇಗಾಗುತ್ತೋ ಹಾಗೆ, ಬಿಕಾಸ್ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಏನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀನಿ ಆ ಟಾಪಿಕ್ಸ್ಗಳನ್ನೇ ಮರ್ತೋಗ್ಬಿಟ್ಟಿರ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ಎಂಡಿಂಗ್ವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸಾರಿ, ಹೇಳಿದ್ನಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.